ಅದನ್ನ ಧೈರ್ಯವಾಗಿದ್ರಿಸೋ ಗಟ್ಟಿಗಿತ್ತಿ ಸಿಂಧುನ ನೋಡಿದ್ದೆ ನಾನು. ಆದ್ರೆ ಈ ಸಿಂಧುನ ನೋಡಿರ್ಲಿಲ್ಲ. ಈಗ ಭವಾನಿಯತ್ಗೆ ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಕಂಡುಹಿಡಿಬೇಕು, ಅಷ್ಟೇ ತಾನೇ? ಹೌದು ವಿರಾಟ್ ಅವ್ರೆ, ಅಕ್ಕ ಎಲ್ಲಿದ್ರು ಮನೆಗ್ ಬಂದ್ರೆ ಅಷ್ಟೇ ಸಾಕು. ಬರ್ತಾರೆ. ಅವರು ಅಮ್ಮ ಅಲ್ವಾ? ಮಗು ನೋಡಕ್ಕಾದ್ರೂ ಬಂದೇ ಬರ್ಬೇಕಲ್ವಾ? ಅಕ್ಕ ಅವಳಾಗೆ ಮನೆಗ್ ಬರ್ತಾಳೆ ಅಂತ ನನಗನ್ನಿಸ್ತಾ ಇಲ್ಲ ವಿರಾಟ್. ಹಾಗೆ ಅಕ್ಕ ಮಗು ಬಗ್ಗೆ ಯೋಚನೆ ಮಾಡಿದ್ರೆ ಮಗುನ ಕರ್ಕೊಂಡೇ ಹೋಗ್ತಾ ಇದ್ಲು ಅಲ್ವಾ? ನೀವು ಹೇಳ್ತಿರೋದು ಸರಿನೇ. ಈಗೋಗೆ ಹರ್ಟ್ ಆದಾಗ ಇಷ್ಟೊಂದು ಕೋಪ ಬರುತ್ತೆ. ಅಣ್ಣನೂ ಅಷ್ಟೊಂದು ರೂಢಾಗಿ ಮಾತಾಡಬಾರ್ದಾಗಿತ್ತು. ಏನೇ ಆದ್ರೂ ಅಕ್ಕ ಹೀಗ್ ಮಾಡ್ಬಾರ್ದಾಗಿತ್ತು. ಸಿಂಧು ಅವರೇ, ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಯೂಸ್ ಇಲ್ಲ. ಆದರೆ ಅದಕ್ಕೆ ಎಲ್ಲಿದ್ದಾರೆ ಅಂತ ಕಂಡುಹಿಡಿಬೇಕು ಅಷ್ಟೇ. ಅಕ್ಕನ್ ಫ್ರೆಂಡ್ಸ್ ಅನ್ನ ಇಂಡೈರೆಕ್ಟ್ ಆಗಿ ವಿಚಾರಿಸ್ದೆ ನಾನು, ಆದ್ರೆ ಅಕ್ಕ ಎಲ್ಲಿಗೂ ಹೋಗಿಲ್ಲ. ಸರಿ, ಹಾಗಾದ್ರೆ ಬೇರೆ ಕಡೆ ಹುಡ್ಕೋಣ. ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಳಿ. ಬೆಳಗ್ಗೆ ಆಗೋಷ್ಟರಲ್ಲಿ ಮೋಸ್ಟ್ಲಿ ಅತ್ತಿಗೆ ಮನೆಗೆ ಬರ್ಬೋದು. ಇಲ್ಲ ವಿರಾಟ್, ನನಗ್ ನಿದ್ದೆ ಬರ್ತಿಲ್ಲ. ಅಕ್ಕ ನೋಡೋವರೆಗೂ ನನಗ್ ಸಮಾಧಾನ ಇಲ್ಲ. ಒಳ್ಳೆ ಮನಸ್ಸಿಗೆ ಕೆಟ್ಟದ್ರಲ್ಲೂ ಒಳ್ಳೇದೇ ಕಾಣುತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆ ಸಿಂಧು ಅವರೇ. ಭವಾನಿ ಅತ್ಗೆ ನಿಮ್ಮ ಮೇಲೆ ಅಷ್ಟೊಂದು ಅಲಿಗೇಷನ್ಸ್ ಮಾಡಿದ್ರು ನಿಮ್ಮ ಬಾಯಿಂದ ಅತ್ಗೆ ಬಗ್ಗೆ ಒಂದು ಮಾತು ತಪ್ಪಾಗಿ ಬರ್ತಿಲ್ಲ. ನಿಜವಾಗ್ಲೂ ನೀವು ಗ್ರೇಟ್ ಸಿಂಧು ಅವರೇ. ಇರ್ಬೋದು. ನಮ್ಮ ಅಕ್ಕನ್ನ ಹೀಗೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕ ಒಂಥರ ಈ ಬೆಂಗಳೂರು ಮಳೆ ಇದ್ದ ಹಾಗೆ, ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅಂತ ಹೇಳಕ್ಕಾಗಲ್ವಲ್ಲ. ಹಾಗೆ ನಮ್ಮ ಅಕ್ಕ ಯಾರಿಗೆ ಸಪೋರ್ಟ್ ಮಾಡ್ತಾಳೆ, ಯಾರನ್ನ ಹತ್ರ ಇಟ್ಕೋತಾಳೆ, ಯಾರನ್ನ ದೂರ ಕಳಿಸ್ತಾಳೆ, ಯಾವಾಗ ಯಾರು ಕುತ್ತಿಗೆಗೆ ತರ್ತಾಳೆ ಅಂತ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಹಾಗಾದ್ರೆ ನಿಮ್ಗೂ ನಿಮ್ಮ ಅಕ್ಕನ ಮೇಲೆ ಡೌಟ್ ಇದೆ ಅಂತಾಯ್ತು. ಡೌಟ್ ಅಂತಲ್ಲ, ಕನ್ಫ್ಯೂಷನ್ಸ್. ಅದನ್ನೆಲ್ಲ ಬಿಡು. ಅಲ್ಲ, ಭವಾನಿನ ನಮ್ಮ ಅಥರ್ವ ನೀನ್ ಅನ್ಫಿಟ್ಟು ನಾಲಾಯಕು ಅಂತ ಅವಮಾನ ಮಾಡಿದ್ನಲ್ಲ, ಅದಕ್ಕೆ ಯಾಕೆ ಭವಾನಿ ಮನೆ ಬಿಟ್ಟು ಹೋಗಿರ್ಬಾರ್ದು? ನನಗೇನೋ ಹಾಗೆ ಅನ್ನಿಸ್ತಾ ಇದೆ. ಮನೇಲಿರೋರೆಲ್ಲ ಅದನ್ನೇ ಮಾತಾಡ್ತಾ ಇದ್ದಾರೆ, ಆದ್ರೆ ನನಗ್ ಹಾಗನ್ನಿಸ್ತಿಲ್ಲ. ಭವಾನಿ ಮನೆ ಬಿಟ್ಟು ಹೋಗೋ ಅಂತ ಧೈರ್ಯವಂತನೂ ಅಲ್ಲ. ಯೋಚನೆ ಮಾಡಿ ಓಂಕಾರ್, ಭವಾನಿ ಸಿಂಧು ಮೇಲೆ ಎಷ್ಟು ಡಿಪೆಂಡ್ ಆಗಿದ್ಲು ಅಂತ. ಇತ್ತೀಚೆಗೆ ನಿಮ್ಮಕ್ಕ ಭವಾನಿನ ಅಲ್ಲಿಗೆ ಇಲ್ಲಿಗೆ ಕರ್ಕೊಂಡು ಹೋಗೋಕ್ ಶುರುವಾದ್ಮೇಲೆ ಅವರಿಬ್ರ ಮಧ್ಯೆ ಬಿರುಕು ಶುರುವಾಗಿತ್ತು. ಇದು ಪಕ್ಕ ನಿಮ್ಮಕ್ಕಂದೇ ಪ್ಲಾನು, ಅವ್ರದೇ ತಯಾರಿ. ಓಂಕಾರ್, ಹೀಗ್ ಸುಮ್ಮನೆ ನಿಂತ್ರೆ ಏನಾದ್ರೂ ಹೇಳಿ. ತ್ರಿಲೋಚನಾ, ಕೆಲವೊಂದ್ಸಲ ನಾವು ಮೌನವಾಗಿರೋದು ನಮ್ಮ ಭವಿಷ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೇದು. ಹಾಗಾಗಿ ಏನಾದ್ರೂ ಹೇಳು. ನೀವೇ ಮಾತಾಡಲ್ಲ ಅಂದ್ಮೇಲೆ ಇನ್ ನಾನೇನ್ ಹೇಳಿ? ತ್ರಿಲೋಚನಾ ಹೇಳ್ತಾ ಇರೋದು ಸರಿ ಅನ್ಸುತ್ತೆ. ನೆಗ್ಲೆಕ್ಟ್ ಮಾಡಬಾರ್ದು. ಯಾವಾಗ ಇದು ನನ್ನ ಬುಡಕ್ಕೆ ಬರುತ್ತೋ ಹೇಳಕ್ಕಾಗಲ್ಲ. ಹುಷಾರಾಗಿರ್ಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಎಸ್ ವಿರಾಟ್, ನೀವ್ ಮಲ್ಕೊಳ್ಳಿ. ನೀವು ಹೀಗಿದ್ರೆ ನನಗೆ ಹೇಗೆ ನಿದ್ದೆ ಬರುತ್ತೆ ಹೇಳಿ? ಪ್ರಪಂಚದಲ್ಲಿ ಕೆಟ್ಟವರಾಗಿರ್ಬಾರ್ದು ಅಂತ ಗೊತ್ತಿತ್ತು, ಈಗ ಒಳ್ಳೆಯವರಾಗಿರೋದು ಕಷ್ಟನೇ. ಯಾಕೆ? ಸುಮ್ಮನೆ ಹಾಗೆ ಹೇಳಿದ್ದು. ಹಾ, ನೀವಿವತ್ತು ಊಟನೂ ಮಾಡಿಲ್ಲ. ಸರಿ, 1 ಲೋಟ ಹಾಲು ತಗೊಂಡ್ ಬರ್ತೀನಿ ರೀ. ವಿರಾಟ್ ಅವ್ರೆ,